ಸೊ ಇವತ್ತಿನ ದಿನದಲ್ಲಿ ನಾನು ಹೇಳ್ತಿದ್ದು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್. ಸೊ ಟೋಟಲ್ ಎರಡೂ ಸೈಡಿನ ಸೊ ನೆಕ್ ಡಿಸೈನ್. ಸೊ ಇದು ನೀವು ಬರೀ ನಾನು ಫ್ರಂಟ್ ನೆಕ್ ಅಂತ ಮಾತ್ರ ಹಾಕಿದ್ದೀನಿ. ಫ್ರಂಟ್ ನೆಕ್ ಆ್ಯಂಡ್ ಬ್ಯಾಕ್ ನೆಕ್ ಎರಡಕ್ಕೂ ಸಹ ನೀವು ಸೊ ಈ ಡಿಸೈನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ನಾನು ಜಸ್ಟ್ ಫ್ರಂಟ್ ನೆಕ್ ಅಂತ ಮಾತ್ರ ಹಾಕಿದ್ದೀನಿ ಇಲ್ಲಿ. ಸೊ ನೀವು ಇದೇ ಥರದ ಫ್ರಂಟ್ ನೆಕ್ಕಿಗೂ ಮತ್ತು ಬ್ಯಾಕ್ ನೆಕ್ಕಿಗೂ ಸಹ ನೀವು ಎರಡಕ್ಕೂ ಸಹ ಯೂಸ್ ಮಾಡ್ಬೋದು. ಇಲ್ಲಿ ಆಲ್ರೆಡಿ ನಾನಿಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ, ಓಕೆನಾ. ಸೊ ಕಂಪ್ಲೀಟ್ ಪಿಕ್ಚರ್ಗೆ ನಾನು ಇಲ್ಲಿ ನಿಮಗೆ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಇದು ಬ್ಲೌಸಿನ ಫುಲ್ ಲೆಂತ್ ಬಂದು ಸೊ 14 ಇಂಚಸ್ ಇದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ, ಸೊ ಇಲ್ಲಿಂದ ಇಲ್ಲಿಗೆ, ಸೊ ಈ ಪಾರ್ಟಿಂದ ಈ ಪಾರ್ಟನ್ನು 7.5 ಇಂಚಸ್ ಇದೆ. ಮತ್ತು ಈ ಕಡೆಯಲ್ಲಿ 3 ಇಂಚಸ್ನ ತೊಗೊಂಡಿದ್ದೀನಿ, ಮೇಲೂ ಸಹ 3 ಇಂಚಸ್ನ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲಿಗೆ ಬಂದು ಇದು ಶೋಲ್ಡರ್ ಪಾರ್ಟು, ಮತ್ತು ಇಲ್ಲಿ ಈ ಪಾಯಿಂಟಲ್ಲಿ ಬಂದು 2.5 ಇಂಚಷ್ಟು ನಾನು ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟು ಇಲ್ಲಿಂದ ಆರಾಮ್ ಹೋಲ್ವರೆಗೂ ನಾನು ತೊಗೊಂಡಿರೋದು ಸೊ 6 ಇಂಚಸ್ನ ತೊಗೊಂಡಿದ್ದೀನಿ. ಇದು ಬಂದು ನೀವು ಎಲ್ಲ ಬ್ಲೌಸ್ಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ಪರ್ಟಿಕ್ಯುಲರಾಗಿ ಜಸ್ಟ್ ಡ್ರಾ ಮಾಡಿದ್ದೀನಿ ಅಷ್ಟೇ. ಸೊ ಬಾಕ್ಸ್ ಡಿಸೈನು, ಸೊ ಹೊಸದಾಗಿ ಕಲಿತಿರೋ ಟೈಲರಿಂಗ್ ಕಲಿತಿರೋ ಹೊಸೊಬ್ರಿಗೆ ಸೊ ಬೇಸಿಕ್ ಡಿಸೈನ್ಸು, ಬೇಸಿಕ್ ನೆಕ್ ಡಿಸೈನ್ಸು, ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್, ಸೊ ಎರಡಕ್ಕೂ ಬೇಸಿಕ್ ಫ್ರಂಟ್ ಮತ್ತು ಬ್ಯಾಕ್ ನೆಕ್ ಡಿಸೈನ್ಸ್ನ ಮಾತ್ರ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಸೈಜಿನ ಬ್ಲೌಸು ಅಂತ ನಾನೇನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಡ್ರಾ ಮಾಡಿದ್ದೀನಿ ಅಷ್ಟೇ. ಸೊ ನೀವು ಯಾವ ಥರ ಡಿಸೈನ್ಸ್ ಅಂದರೆ ಯಾವ ಬ್ಲೌಸ್ ಸೈಜ್ ಬೇಕೋ ಅದ್ರ ಅಳತೆ ಮೇಲೆ ಸೊ ನೀವು ಇದೇ ಥರದ ಡಿಸೈನ್ನ ರೆಡಿ ಮಾಡ್ಬೋದು. ಸೊ ಅದು ಇಲ್ಲಿ ನಿಮ್ಗೆ ಇಂಚಸ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಒಂದು ಬಿಟ್ಟು ಈ ಫುಲ್ ಲೆಂತ್ ಬಂದು ನಿಮಗೆ 14 ಅಂತ ಕಾಮನ್ ಆಗಿರುತ್ತೆ. ಇಲ್ಲಿ ಮಿಕ್ಕಿದಷ್ಟು ಇರುತ್ತೆ, ಏನು ಮಿಕ್ಕಿದ್ದು ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಕಸ್ಟಮರ್ಗೆ ಅವರು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇಲ್ಲಿ ನಾನು ಜಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ ರೌಂಡ್ ಹಾಕಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ 1.5 ಇಂಚಸ್. ಸೊ ಇಲ್ಲಿ ಏನು 6 ಇಂಚಸ್ ತೊಗೊಂಡಿಲ್ಲ ಅರೌಂಡ್ ಈ ಪಾಯಿಂಟಿಂದ ನಾನು ತೋರಿಸ್ಬಿಡ್ತೀನಿ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 1.25 ಅಂದರೆ 1.25 ಇಂಚನ್ನ ನಾನು ತೊಗೊಂಡಿದ್ದೀನಿ. 1.25 ಇಂಚಿಗೆ ನಿಮ್ಗೆ ಮಾರ್ಕ್ ಮಾಡಿಕೊಂಡು ಸೊ ನಿಮಗೆ ಆರಾಮ್ ಹೋಲ್ ಸ್ಕೇಲ್ಗಳು ಸಿಗುತ್ತೆ. ಸೊ ನೀಟಾಗಿ ನಿಮಗೆ ನಿಮಗೆ ಮಾಡ್ಕೊಳಕ್ಕೆ ರೌಂಡ್ ಮಾರ್ಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಾನು ಜಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ ಹಿಂಗೆ ಹಾಕಿದ್ದೀನಿ. ಇನ್ನು ಇಲ್ಲಿ ನಾರ್ಮಲಾಗಿ 1.5 ಇಂಚ್ ಎಕ್ಸ್ಟ್ರಾ ಏನು ಬಿಡ್ತೀವಲ್ಲ ಸೊ ಅದನ್ನು ಇಲ್ಲಿ ಮಾರ್ಕ್ ಮಾಡಿದೆ. ಇನ್ನು ಇಲ್ಲಿ ಟಕ್ಸ್ಗೆ ಬಂದರೆ ಇಲ್ಲಿಂದ ಇಲ್ಲಿಗೆ ಸೊ ನಿಮಗೆ ಅನುಕೂಲ ಆಗಲಿ ಅಂತ ಇಲ್ಲಿಂದನೂ ಡೈರೆಕ್ಟಾಗಿ ತೊಗೋಬೋದು, ಮತ್ತು ಇಲ್ಲ ನಿಮ್ಗೆ ಅಕಸ್ಮಾತ್ ಅಲ್ಲಿ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಈ ಪಾಯಿಂಟಿಂದ ಇಲ್ಲಿವರೆಗೂ 3.5 ಇಂಚಸ್ನ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಪ್ರತಿ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು ಮತ್ತು ಇಲ್ಲ ಅರ್ಧ ಇಂಚು ತೊಗೊಂಡು ನೀವು ಡಾಟ್ನ ಫಿಕ್ಸ್ ಮಾಡ್ಬೋದು, ಡಾಟ್ನ ಪಾಯಿಂಟ್ ಮಾಡ್ಬೋದು. ಇಲ್ಲಿ ಎಷ್ಟು ಇಂಚಸ್ ಇದೆ ಅಂದರೆ 4 ಇಂಚಸ್ ಇದೆ. 4 ಇಂಚಸ್ ಇದೆ, ಇಲ್ಲಿಗೆ 4 ಇಂಚಸ್ ಇದೆ. ಸೊ ಇಲ್ಲಿ ಪ್ರತಿಯೊಂದನ್ನು ಸಹ ನಾನು ಅಳತೆ ಟೇಪಲ್ಲಿ ಇಟ್ಕೊಂಡೆ ಈ ಡ್ರಾಯಿಂಗ್ ಮಾಡಿರೋದು. ಸೊ ಇಲ್ಲಿವರೆಗೂ ಈ ಪಾಯಿಂಟ್ವರೆಗೂ 4 ಇಂಚಸ್ ಇದೆ. ಸೊ ಇಲ್ಲಿ ಟೋಟಲಾಗಿ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಬ್ಲೌಸ್ ಫುಲ್ ಲೆಂತ್ ಬಂದು ನಿಮಗೆ 14 ಇಂಚಸ್ ಇದೆ. ನೀವು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟಿಗೆ ನಾನು ಹೇಳ್ತಿರೋದು, ಫುಲ್ ಇಂಚ್ ಬಂದು 14 ಇಂಚಸ್ ಇದೆ. ಬ್ಯಾಕ್ ಪಾರ್ಟಿಗೆ ಬಂದರೆ ನೀವು ಇಲ್ಲಿ 14 ಇಂಚಸ್ ಇದ್ದರೆ ನೀವಿಲ್ಲಿ 13 ಇಂಚಿಗೆ ತೊಗೋಬೇಕಾಗುತ್ತೆ. ಯಾಕೆಂದರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟಿಗೆ ಸೊ ಇಲ್ಲಿ ಎಂಡ್ ಬರುತ್ತಲ್ಲ, ಈ ಎಂಡಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋಲ್ಲ ಮತ್ತು ಮೇಲೆ ಕೆಳಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬ್ಯಾಕ್ ಪಾರ್ಟ್ ಬ್ಲೌಸ್ ನೀವೇನು ತೊಗೊತೀರಲ್ಲ 14 ಇಂಚಸ್ ತೊಗೊಂಡ್ಮೇಲೆ 1 ಇಂಚನ್ನ ಕಮ್ಮಿ ಮಾಡಿ, ಇಲ್ಲ ಅರ್ಧ ಇಂಚನ್ನ ಕಮ್ಮಿ ಮಾಡಿ. ಅವಾಗ ಏನಾಗುತ್ತೆ ಫ್ರಂಟ್ ಪಾರ್ಟ್ಗೂ ಮತ್ತು ಬ್ಯಾಕ್ ಪಾರ್ಟ್ಗೂ ಕೂಡ ಈ ಪಾರ್ಟ್ ಇರುತ್ತಲ್ಲ ಆ ಪಾರ್ಟಲ್ಲಿ ಕರೆಕ್ಟಾಗಿ ಕೂತ್ಕೊಳುತ್ತೆ. ಇನ್ನು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಇಲ್ಲಿ ಶೋಲ್ಡರ್ ಬಂದು 3 ಇಂಚಸ್ ಇದೆ, ಇಲ್ಲಿಗೆ ಬಂದು 2.5 ಇಂಚಸ್ ಇದೆ. ಇಲ್ಲಿಂದ ಇಲ್ಲಿಗೆ ಫ್ರಂಟ್ ನೆಕ್ ಹೇಳ್ತಿರೋದು ಸೊ 7.5 ಇಂಚಸ್ ಇದೆ. ಮತ್ತು ಇದರ ಅಗಲ ಬಂದು 3 ಇಂಚಸ್ ಇದೆ. ಮತ್ತು ಇನ್ನು ಆರಾಮ್ ಹೋಲು ನೀವು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರಿಗೆ ಎಷ್ಟು ಇಂಚಸ್, ಕೆಲವ್ರಿಗೆ 5 ಇಂಚಸ್ ಬೇಕಾಗುತ್ತೆ, ಕೆಲವ್ರಿಗೆ 5.5 ಬೇಕಾಗುತ್ತೆ, ಇನ್ನು ಕೆಲವ್ರಿಗೆ 6 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 6 ಬರುತ್ತೆ. 6 ಈಸು ಬೆಟರ್.
ಇಲ್ಲಿಂದ ಇಲ್ಲಿಗೆ 6 ಇಂಚಸ್ ಇದೆ. ಇಲ್ಲಿಂದ ಇಲ್ಲಿಗೆ ನೀವೆಲ್ಲಿ ಇಲ್ಲಿಂದ ಮಾರ್ಕ್ ಮಾಡ್ತೀರಲ್ಲ ಈ ಪಾಯಿಂಟಿಂದ ಇಲ್ಲಿಂದ ಡೈರೆಕ್ಟಾಗಿ 1.25 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆರಮ್ ಹೋಲ್ ಸ್ಕೇಲ್ಗಳು ಬರುತ್ತೆ, ಆರಮ್ ಹೋಲ್ ಸ್ಕೇಲಲ್ಲಿ ಸೊ ರೌಂಡ್ನ ನೀಟಾಗಿ ಮೆನ್ಷನ್, ನಾನು ಜಸ್ಟ್ ಇಲ್ಲಿ ರ್ಯಾಂಡಮ್ ಕೈಯಲ್ಲೇ ಹಾಕಿರೋದ್ರಿಂದ ಸೊ ಕರೆಕ್ಟಾಗಿ ಬಂದಿಲ್ಲ. ಆರಮ್ ಹೋಲ್ ಸ್ಕೇಲ್ಗಳನ್ನ ಯೂಸ್ ಮಾಡಿ ಸೊ ಆರಮ್ ಹೋಲ್ ಕಂಪ್ಲೀಟಾಗಿ ನಿಮಗೆ ರೌಂಡ್ ಶೇಪಲ್ಲಿ ಸಿಗುತ್ತೆ. ಸೊ ಕರೆಕ್ಟಾಗಿ ಬರುತ್ತೆ. ಇನ್ನು ಇಲ್ಲಿ 1.5 ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕಿಂಗ್ ಅಂತ ನಾನು ಬಿಟ್ಟಿದ್ದೀನಿ. ಇನ್ನು ಇಲ್ಲಿಗೆ ಬಂದರೆ ನಿಮಗೆ ಡಾಟ್ ಪಾಯಿಂಟು ಟಕ್ಸ್ನ ಕರೆಕ್ಟಾಗಿ ಮಾಡಬೇಕು, ಟಕ್ಸು ಕರೆಕ್ಟಾಗಿ ಬರಬೇಕು ಅಂದರೆ ಇಲ್ಲಿಂದ 3.5 ಇಂಚಸ್ನ ಟೇಪಲ್ಲಿ ಅಳತೆ ಮಾಡಿ ಇಲ್ಲಿಂದ ಇಲ್ಲಿ ಪಾಯಿಂಟ್ ಫಿಕ್ಸ್ ಆಗುತ್ತಲ್ಲ, ಇಲ್ಲಿ 3.5 ಇಂಚಸ್ ಇದೆ, ಇಲ್ಲಿಂದ ಅರ್ಧ ಇಂಚು ಮತ್ತು ತಿರ್ಗಾ ಇಲ್ಲಿಂದ ಅರ್ಧ ಇಂಚು ಸೊ ತೊಗೊಂಡು ಡಾಟ್ ಪಾಯಿಂಟ್ನ ನೀವು ಕರೆಕ್ಟಾಗಿ ಬರೋದು. ಪ್ಲಸ್ ಡಾಟ್ ಪಾಯಿಂಟ್ ಉದ್ದ ಒಂದು 4 ಇಂಚಸ್ ಇದೆ, 4 ಇಂಚಸ್ ಮೇಲಿಂದ ಜಾಸ್ತಿ ಹೋದರೆ ಸೊ ಬ್ಲೌಸು ನಿಮಗೆ ಇಲ್ಲಿಗೆ ಈ ಪಾಯಿಂಟ್ ಬರುತ್ತಲ್ಲ ಸೊ ಕರೆಕ್ಟಾಗಿ ಕೂತ್ಕೊಳ್ಳೋಲ್ಲ. ಸೊ ಮ್ಯಾಕ್ಸಿಮಮ್ಮು 3.3 ಇಂಚಸ್ಸು ಇಲ್ಲ 4 ಇಂಚಸ್ಸು, ಮ್ಯಾಕ್ಸಿಮಮ್ 4 ಇಂಚಸ್ಸು. ಸೊ ಬ್ಲೌಸ್ ಕಂಪ್ಲೀಟಾಗಿ ನಿಮಗೆ ಕರೆಕ್ಟ್ ಸ್ಟಿಚಿಂಗ್ ಕೂತ್ಕೊಳ್ಳುತ್ತೆ. ಹೊಲಿಬೇಕಾದ್ರೂ ಸಹ ನಿಮಗೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಮೇಯ್ನು ಸ್ಟಿಚ್ ಆದ ನಂತರನೂ ಸಹ ಅನ್ಕಂಫರ್ಟಬಲ್ ಫೀಲ್ ಅಂತೂ ಆಗೋಲ್ಲ. ಸ್ಟಿಚಿಂಗಿಂದ ಹಿಡಿದು ಪರ್ಫೆಕ್ಟ್ ಫಿಟ್ಟಿಂಗಿಂದ ಹಿಡಿದು ಸೊ ನಿಮಗೆ ಫ್ರಂಟ್ ಬಾಡಿ ಪಾರ್ಟ್ ಆಗಿರ್ಬೋದು ಇಲ್ಲ ಬ್ಯಾಕ್ ಬಾಡಿ ಪಾರ್ಟ್ ಆಗಿರ್ಬೋದು ಕರೆಕ್ಟಾಗಿ ಕೂತ್ಕೊಳುತ್ತೆ. ಸೊ ಇವತ್ತಿನ ಬೇಸಿಕ್ ನೆಕ್ ಡಿಸೈನ್ನ ನಾನು ಹೇಳಿದ್ದು. ಇದಕ್ಕೆ ನೀವು ಫ್ರಂಟ್ ಮತ್ತು ಬ್ಯಾಕ್ ಎರಡಕ್ಕೂ ಸಹ ಇದೇ ಡಿಸೈನ್ನ ಹಾಕೋಬೋದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಇದೇ ರೀತಿ ಬಿಗಿನರ್ಸ್ಗೆ ಸೊ ಟೈಲರಿಂಗು ಹೊಸದಾಗಿ ಕಲಿತಿರೋರಿಗೆ ನಾನು ಇದೇ ರೀತಿ ಹೊಸದಾಗಿರುವಂಥ ನೆಕ್ ಡಿಸೈನ್ಸ್ಗಳನ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಇವತ್ತು ಇಷ್ಟನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದುವರೆಗೂ ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಅದನ್ನ ಕಮೆಂಟಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.